ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಸರ್ಕಾರದ ಕೆಲಸ ದೇವರ ಕೆಲಸ, ಸರ್ಕಾರ ಕಚೇರಿ ದೇವಸ್ಥಾನ ಇದ್ದ ಹಾಗೆ ಅಂತ ನಮ್ಮೆಲ್ಲರ ನಂಬಿಕೆ. ಆದ್ರೆ ಕೆಲವು ಪಾಪಿಗಳು ಅಂದ್ರೆ ಒಂದು ದುಷ್ಟ ಅಧಿಕಾರಿಗಳಿಂದ ಆ ದೇವಸ್ಥಾನ ಅಪವಿತ್ರವಾಗಿದೆ. ಆ ಒಂದು ಕೆಲಸ ಅಂದ್ರೆ ಆ ಒಂದು ದೇವರಂತ ಕೆಲಸ ಸಹ ಅಪವಿತ್ರ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಫ್ರೆಂಡ್ಸ್, ನಿನ್ನೆಯಿಂದ ನಾವು ನೋಡ್ತಾನೆ ಇದ್ದೀವಿ, ನ್ಯೂಸ್ ಚಾನಲ್ ಅಲ್ಲಿ ಬರ್ತಾನೆ ಇದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆದಂತ ಹಲವು ವಿಡಿಯೋಗಳು, ಆಡಿಯೋಗಳು ರಿಲೀಸ್ ಆಗ್ತಾ ಇದೆ. ಶ್ರೀರಾಮಚಂದ್ರ ರಾವ್ IPS ಆಫೀಸರ್. ಸೊ ಈತನ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾಚಿಕೆ ಆಗುತ್ತೆ ಆ್ಯಕ್ಚುಲಿ ಒಬ್ಬ IPS ಆಫೀಸರ್ ಅಂತ ಹೇಳೋಕ್ಕೆ. ನನಗೆ ಫಸ್ಟ್ ಟೈಮು ಒಂದು ಅಂದರೆ ನನ್ನ ಒಂದು ವಿಡಿಯೋಸ್ ನೋಡಿದ್ರೆ ಎಂಥ ಒಬ್ಬ ತಪ್ಪು ಮಾಡಿದವ್ರಿಗೂ ನಾನು ರೆಸ್ಪೆಕ್ಟ್ ಕೊಟ್ಟೆ ನಾನು ವಿಡಿಯೋ ಮಾಡಿದ್ದೀನಿ. ಆದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಈತನಿಗೆ ರೆಸ್ಪೆಕ್ಟ್ ಕೊಡದ ಹಾಗೆ ಕೇವಲ ಏಕವಚನದಲ್ಲಿ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ತಪ್ಪು ಮಾಡಿದ್ರು ಯೂಶಲಿ ಐ ವಿಲ್ ಗಿವ್ ರೆಸ್ಪೆಕ್ಟ್ ಟು ಎವ್ರಿ ಒನ್. ಆದರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಇಂಥ ಒಬ್ಬ ಪಾಪಿಗೆ ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಥರ ಮಾತಾಡ್ತಾ ಇದ್ದೀನಿ. ರಾಮಚಂದ್ರ ರಾವ್ ಅನ್ನುವಂಥ ಹೆಸರಿಗೇನೆ ಒಂದು ಅವಮಾನ, ಕಳಂಕ. ರಾಮಚಂದ್ರ ಅಂತ ದೇವ್ರ ಹೆಸರು ಇಟ್ಕೊಂಡು ಮಾಡ್ತಾ ಇರುವಂಥ ಕೆಲಸ ಮಾತ್ರ ರಿಯಲಿ ಹೇಳಕ್ಕಾಗದೆ ಇರೋಷ್ಟು ವರ್ಸ್ಟ್ ಫೆಲೋ ಅಂತಾನೆ ಹೇಳ್ಬೋದು. ಎಂಥ ಒಂದು ಅಧಿಕಾರ, ಎಂಥ ಒಂದು ಕೆಲಸದಲ್ಲಿ, ಎಂಥ ಒಂದು ಪೊಸಿಷನ್ ಅಲ್ಲಿ ಇದ್ರೂ ಸಹ ನಾಯಿಗೆ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದ್ರೆ ಮತ್ತೆ ಅದು ತಿರ್ಪೆಗೆ ಹೋಗುತ್ತೆ ಅನ್ನುವಂಥ ಒಂದು ಮಾತು ನಿಜ ಆಗಿದೆ. ಅಂದ್ರೆ ಇವರ ಒಂದು ಮೈಂಡ್ ಸೆಟ್ ಒಂದು ಅಂತ ಅಧಿಕಾರಿ ಆದ್ರೂ ಸಹ ಒಂದು ನೀಚ ಕೃತ್ಯವನ್ನು ಎಸಗು ಇಂಥ ವ್ಯಕ್ತಿ ಸಮಾಜಕ್ಕೆ ಘಾತುಕ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಯಾರೇ ಒಂದು ಹೆಣ್ಣು ಮಕ್ಕಳು ಕಷ್ಟ ಅಂತ ಕೇಳ್ಕೊಂಡ್ರೆ ಅವರ ಒಂದು ವೀಕ್ನೆಸ್ನ ಇವನು ಕ್ಯಾಚ್ ಮಾಡಿಬಿಟ್ಟು ಅವರ ಒಂದು ಮನೆಯಲ್ಲಿ ಅಥವಾ ಅವರ ಒಂದು ರೂಮಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ನಡೆದಿದ್ರೆ ನಾವು ಈ ವಿಷಯ ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಈ ವ್ಯಕ್ತಿ ಮಾಡ್ತಾ ಇರೋದು ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರ ಯೂನಿಫಾರ್ಮ್ ಕೊಟ್ಟಂತ ಯೂನಿಫಾರ್ಮ್ ಹಾಕೊಂಡು ಇಂಥ ಒಂದು ಕೃತ್ಯ ಮಾಡ್ತಾ ಇರೋದು, ಇದಕ್ಕೆ ರಿಯಲಿ ಕ್ಷಮೆ ಇರಬಾರ್ದು. ಇದು ಕೇವಲ ಏನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ರಿಯಲಿ ಸಸ್ಪೆಂಡ್ ಅನ್ನೋದು ತುಂಬಾನೇ ಒಂದು ಸಣ್ಣ ಶಿಕ್ಷೆ. ಏನಂದ್ರೆ ಅವ್ರಿಗೆ ಅರ್ಧ ಸ್ಯಾಲ್ರಿ ಸಿಗುತ್ತೆ, ಆರಾಮಾಗಿ ಇಷ್ಟು ವರ್ಷ ದುಡ್ದಿದ್ದಾರೆ. 31 ವರ್ಷದಿಂದ ಪೊಲೀಸ್ ಅಧಿಕಾರಿ ಆದವರು ಬೇಕಾದಷ್ಟು ಲಂಚ ತಿಂದ್ಬಿಟ್ಟು ಬೇಕಾದಷ್ಟು ದುಡ್ಡು ಇಟ್ಕೊಂಡಿದ್ದಾರೆ. ಸೊ ಆ ಸ್ಯಾಲ್ರಿ ಸಿಗುತ್ತೆ, ಅಚ್ಚುಕಟ್ಟಾಗಿ ಮನೇಲಿ ಇರ್ತಾರೆ. ಇದು ಒಂದು ಶಿಕ್ಷೆನ. ಸೊ ನಾನು ಸರ್ಕಾರಕ್ಕೆ ಏನ್ ಕೇಳ್ತೀವಿ, ನಮ್ಮ ಎಲ್ಲರ ಆಗ್ರಹ ಏನಾಗಿರ್ಬೇಕು ಅಂತ ಅಂದ್ರೆ ಇವರಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಈ ಒಂದು ಸಾಮಾನ್ಯ ಜನ ತಪ್ಪು ಮಾಡೋದಕ್ಕೂ ಇಂಥ ಒಂದು ಅಧಿಕಾರವನ್ನೇ ದುರುಪಯೋಗಿಸ್ಕೊಂಡು ಇಂಥ ಒಂದು ಸ್ಥಳದಲ್ಲಿ, ಎಂಥ ಒಂದು ಪವಿತ್ರವಾದ ಒಂದು ಜಾಗದಲ್ಲಿ ಅವ್ರು ಕೂತ್ಕೊಂಡು ಈ ರೀತಿ ಮಾಡಿರೋದ್ರಿಂದ ಅವ್ರಿಗೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕು. ಆಗ ಸರ್ಕಾರ ಹುದ್ದೆಯಲ್ಲಿ ಇದ್ದು ಈ ರೀತಿ ಮಾಡ್ತಾ ಇದ್ರೆ ಅವ್ರಿಗೊಂದು ತಕ್ಕ ಪಾಠ ಆಗ್ಬೇಕಾಗತ್ತೆ. ನಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ವಿದ್ಯಾರ್ಥಿನಿಯರು ತುಂಬಾನೇ ಕಷ್ಟಪಡ್ತಿದ್ದಾರೆ. ಒಂದು ಕಾಲ್ ಫಾರ್ಮ್ ಆದ್ರೆ ಸಾಕು, ಒಬ್ಬ PC ಆದ್ರೆ ಸಾಕು, ನಮಗೊಂದು ಕಷ್ಟಪಟ್ಟು ಕೆಲಸ ತಗೊಂಡ್ರೆ ಸಾಕು, ಸರ್ಕಾರ ಹುದ್ದೆ ಅನ್ನೋದು ಸಿಕ್ಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟಪಟ್ಟು ಓದ್ತಿದ್ದಾರೆ. ಅಂಥದ್ರಲ್ಲಿ ಈ ಒಬ್ಬ ವ್ಯಕ್ತಿ PhD ಮಾಡಿ IPS ಆಫೀಸರ್ ಆಗಿ ಈ ರೀತಿ ಒಂದು ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ತಕ್ಕ ಪಾಠ ಕಳಿಸಲೇಬೇಕು ಸರ್ಕಾರದಿಂದ. ಈ ಅಸಹ್ಯ ಮನುಷ್ಯ ಕರ್ನಾಟಕದವರಂತೂ ಅಲ್ಲ, ಆಂಧ್ರದಿಂದ ಬಂದಂತ ವ್ಯಕ್ತಿ. ಸೊ ಇಲ್ಲಿ ಪೋಸ್ಟಿಂಗ್ ಆಗಿದೆ, 31 ವರ್ಷಗಳಿಂದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ನೀಚ ಕೃತ್ಯ ಎಷ್ಟು ಎಸಗಿದ್ದಾರೆ ಅಂತ ಗೊತ್ತು ನನಗೆ. 59 ವರ್ಷ ಮತ್ತು ಇನ್ನು 1 ವರ್ಷದಲ್ಲಿ ಆತ ರಿಟೈರ್ಡ್ ಆಗುವಂತ ಚಾನ್ಸ್ ಇತ್ತು. ಆದ್ರೆ ಕರ್ಮ ಅನ್ನೋದು ಬಿಡುವುದಿಲ್ಲ. ಸೊ 1 ವರ್ಷ ಇದ್ದಾಗ ಆ ಪಾಪಿ ಮಾಡಿದ ಪಾಪ ಕೃತ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಅವನ ಮಗಳು, ಸಾಕು ಮಗಳಾದಂಥ ರನ್ಯಾ ರಾವ್ ಬಗ್ಗೆ ನಾವು ನೋಡಿದ್ವಿ. ಈತನಿಗೆ 2 ಮದುವೆ ಆಗಿದೆ. ಮೊದಲನೇ ಹೆಂಡತಿಗೆ ಡೈವರ್ಸ್ ಆಗಿ 2ನೇ ಹೆಂಡತಿ ಮದುವೆ ಆಗಿದ್ದಾರೆ. ಆ 2ನೇ ಹೆಂಡತಿ ಸಹ 2ನೇ ಮದುವೆ ಆಗಿದ್ದು 2ನೇ ಹೆಂಡತಿಯ ಮೊದಲ ಗಂಡನ ಮಗಳು ಅವಳು. ಸೊ ಹಾಗಾಗಿ ಈತ ಸಾಕು ತಂದೆ ಅಂತ ಹೇಳ್ತಾರೆ. ರನ್ಯಾ ರಾವ್ ಏನಿದ್ದಾರೆ ಸಿನಿಮಾ ಆಕ್ಟ್ರೆಸ್, ಇವರು ಸಹ ಸ್ಮಗ್ಲಿಂಗ್ ಮಾಡಿಬಿಟ್ಟು ಸಿಕ್ಕಾಕೊಂಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ 1.5 kg ಅಷ್ಟು ಗೋಲ್ಡ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ರು ದುಬೈಯಿಂದ ಅಂತ ಅಂದ್ಬಿಟ್ಟು ಕೇಳ್ಪಟ್ಟು ಅವ್ರಿಗೆ 1 ವರ್ಷದ ಜೈಲು ಶಿಕ್ಷೆ ಆಗುತ್ತೆ. ಈಗಲೂ ಸಹ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಅಲ್ಲೇ ಮಗಳಿರುವಂಥ ಜಾಗಕ್ಕೆ ಈ ವ್ಯಕ್ತಿನ ಹೋಗಿ ಸೇರ್ಕೊಂಡ್ಲಿ, ಆ ಮಾಡಿದ ಅವರ ಪಾಪಗಳಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರ ಒಂದು ಆಗ್ರಹ ಆಗಬೇಕು. ಈತನ ಮೇಲೆ ಸಾಲು ಸಾಲು ಆರೋಪಗಳಿದೆ. 2014ರಿಂದ 2025 ತನಕ ಅಂದ್ರೆ 2 ಕೋಟಿ ಒಂದ್ಸರಿ ಅಮೌಂಟ್ ಸಿಕ್ಕಾಗ ಮೈಸೂರಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತು ಕೊಲೆ ಕೇಸ್ಗಳಲ್ಲಿ ಗೋಲ್ಡ್ ಏನು ಮಗಳು ಗೋಲ್ಡ್ ಕಳ್ಳ ಸಾಕಣೆ ಮಾಡ್ತಿದ್ಲು, ಅದಕ್ಕೆ ಸಪೋರ್ಟ್ ಮಾಡೋದು, ಈ ರೀತಿ ತುಂಬಾ ಕೇಸ್ಗಳು ಇದ್ರೂ ಸಹ CBI ತನಿಖೆ ಆದ್ರೂ ಸಹ ನಿಷ್ಠಾವಂತ ನಿರಪರಾಧಿ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತಲ್ಲ ನಮ್ಮ ಒಂದು ಪೊಲೀಸ್ ಕೆಲವೊಬ್ರು CBI ಆಫೀಸರ್ಗಳೇ ಎಷ್ಟು ಈಸಿಯಾಗಿ ಒಳ್ಳೆಯವರು ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆಗಸ್ಟ್ ತನಕ ಸಸ್ಪೆಂಡ್ ಆಗಿದ್ರು, ಮತ್ತೆ ಆಗಸ್ಟ್ ಇಂದ ಬಂದಾದ್ಮೇಲೆ ಮತ್ತೆ ಇಂಥ ಕೃತ್ಯಗಳನ್ನ ಮಾಡಿ ಅವನ ಒಂದು ಆಡಿಯೋ ಮತ್ತು ವಿಡಿಯೋ ನಿನ್ನೆಯಿಂದ ವೈರಲ್ ಆಗಿದೆ. ಸೊ ಈ ನಾಲಾಯಕ ಅಧಿಕಾರಿ ಆಫೀಸಲ್ಲಿ ಕುತ್ಕೊಂಡು ನಮ್ಮ ಒಂದು ಭಾರತದ ಧ್ವಜದ ಮುಂದೆ ಕುತ್ಕೊಂಡು ಯಾನೋ ಎದುರುಗಡೆ ಕೂರಿಸ್ಕೊಂಡು ವಿಡಿಯೋ ಮಾಡ್ತಾ ಈ ರೀತಿ ಒಂದು ಕೃತ್ಯ ನಡೆಸಿದ್ದಾನೆ. ಸೊ ಇಂಥ ಒಬ್ಬ ನಾಲಾಯಕ ಅಧಿಕಾರಿಗೆ ಎಂತ ಶಿಕ್ಷೆ ಆಗ್ಬೇಕು? ಜೀವಾವಧಿನ ಅಥವಾ
ಗಲ್ಲು ಶಿಕ್ಷಣ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಅವರಿಗೆ ಸಿಕ್ಕಂತ ಅಧಿಕಾರವನ್ನೇ ಒಂದು ಸರಿ ಪೋಸ್ಟಿಂಗ್ ಆಯ್ತಾ, IPS ಆಫೀಸರ್ ಆಗ್ಬಿಟ್ರೆ ಅವರು ಅಂತಲ್ಲ ಪೋಸ್ಟಿಂಗ್ ಆಯ್ತಾ, ಸೊ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ. ಫೈನಲಿ ಅವ್ರು ಏನೇ ಒಂದು ಮಾಡಿದ್ರು ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ್ರೆ ಆ ಸ್ಯಾಲರಿ ಸಿಗುತ್ತೆ. ಅಲ್ಲಿ ತನಕ ಲಂಚ ಹೊಡೆದಿರ್ತಾರೆ, ಆ ಲಂಚನ ಯೂಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ, ಲೈಫ್ ಲೀಡ್ ಮಾಡ್ತಾರೆ. ಇದು ಒಂದು ಶಿಕ್ಷೆನೇ ಅಲ್ಲ. ಸಸ್ಪೆಂಡ್ ಅನ್ನೋದು ತುಂಬಾನೇ ಅವರಿಗೆ ಒಂದು ರಜೆ ಕೊಟ್ಟಂಗೆ, ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ ಅವ್ರ ಫ್ಯಾಮಿಲಿ ಜೊತೆ. ಸೊ ಅಷ್ಟು ಒಂದು ಸಿಂಪಲ್ ಶಿಕ್ಷೆ ಆಗಬಾರ್ದು. ಯಾಕಂದ್ರೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಂತ ಈ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಸೊ ಯಾವ ಶಿಕ್ಷೆ ಆಗ್ಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟೆಲ್ಲ ಕೃತ್ಯಗಳು ನಡೆದಿದೆ, ಈ ರೀತಿ ಒಂದು ವಿಡಿಯೋ ರಿಲೀಸ್ ಆಗಿದೆ, ಸೊ ಆಡಿಯೋ ರಿಲೀಸ್ ಆಗಿದೆ. ಈಗ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಮುಂಚೆ ಎಲ್ಲ ಅಧಿಕಾರಿಗಳು ಅಥವಾ ಈ ತಪ್ಪು ಮಾಡಿದವರು ಹೇಳ್ತಾ ಇದ್ರು ಗ್ರಾಫಿಕ್ಸ್. ಸೊ ಈಗ ಒಂದು ಹೊಸ ಒಂದು ಮಾತು ಬಂದ್ಬಿಟ್ಟಿದೆ, AI ವಿಡಿಯೋ. ಸೊ ನಾನೇ ಅಲ್ಲ, ಅದರಲ್ಲಿ AI ವಿಡಿಯೋ ಮಾಡ್ಬಿಟ್ಟಿದ್ದಾರೆ, ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್ ಆಗಿ ಅದನ್ನ ಹೇಳಿ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾರೆ. ಬಟ್ ಇಷ್ಟೊಂದು ಮೂರ್ಖರೇನಿಲ್ಲ ಜನಗಳು, ಎಲ್ರಿಗೂ ಗೊತ್ತಾಗ್ತಿದೆ ಈ ವ್ಯಕ್ತಿನೇ ಅಲ್ಲಿ ಇರೋದು ಅಂತ ಅಂದ್ಬಿಟ್ಟು. ಸೊ ಈ ವ್ಯಕ್ತಿಗೆ, ಈ ಇಂಥ ಸಮಾಜಘಾತಕನಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರ ಒಂದು ಆಶಯ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಆಗ್ರಹ ಮಾಡಬೇಕು. ಇವರಿಗೆ ಕೊಡುವಂತ ಶಿಕ್ಷೆ ಇನ್ನೂ ತಪ್ಪು ಮಾಡ್ತಿರುವಂತ, ಇನ್ನೂ ಅಂತ ಜಾಗದಲ್ಲಿದ್ದು ಅಂತ ಅಧಿಕಾರಿಗಳಾಗಿದ್ದು ತಪ್ಪು ಮಾಡುವಂತ ಅಧಿಕಾರಿಗಳಿಗೆ ಒಂದು ತಕ್ಕ ಪಾಠ ಆಗಬೇಕು ಅನ್ನೋದೇ ನನ್ನ ಅನಿಸಿಕೆ. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.